ಸೌತ್ ಕೆನರಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಉಭಯ ಜಿಲ್ಲಾ ಕಾರ್ಕಳ ವಲಯದ ಸದಸ್ಯರ ಒಗ್ಗೂಡುವಿಕೆಗಾಗಿ ಆಯೋಜಿಸಲಾದ ಲೀಗ್ ಕ್ರಿಕೆಟ್ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧ್ಯಕ್ಷರಾದ ಪದ್ಮಪ್ರಸಾದ್ ಜೈನ್ ಗಾಂಧಿ ಮೈದಾನದಲ್ಲಿ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಕಳೆದ ವರ್ಷ ಪ್ರಥಮ ಬಾರಿಗೆ ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜಿಸಲಾಗಿತ್ತು. ಈ ಪಂದ್ಯಾಟದ ಯಶಸ್ಸಿನ ನಂತರ ನಾವಿಂದು ದ್ವಿತೀಯ ವರ್ಷದ ಪಂದ್ಯಾಟಕ್ಕೆ ಚಾಲನೆ ನೀಡುತ್ತಿದ್ದೇವೆ. ನಮ್ಮ ಸಂಘದ ಭವಿಷ್ಯಕ್ಕಾಗಿ ಹಾಗೂ ಐಕ್ಯತೆಗಾಗಿ ಈ ಪಂದ್ಯಾಟವನ್ನ ಆಯೋಜನೆ ಮಾಡಿದ್ದೇವೆ ಎಂದು ಹೇಳಿದರು. IPL ಮಾದರಿಯ ಈ ಕ್ರೀಡಾಕೂಟವನ್ನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಕಳೆದ ವರ್ಷದಿಂದ ಆರಂಭವಾದಂತಹ ಈ ಒಂದು ಕ್ರೀಡಾಕೂಟ ಕಳೆದ ವರ್ಷ ಬಹಳ ಯಶಸ್ಸನ್ನು ಕಂಡಿತ್ತು. ಆ ಯಶಸ್ಸಿನ ನಂತರ ನಮ್ಮೆಲ್ಲರ ಸದಸ್ಯರ ಉತ್ಸಾಹ ಇಮ್ಮಡಿಯಾಗಿತ್ತು. ಯಾವಾಗ ಮಾರ್ಚ್ 10 ಬರ್ತದೆ ಅನ್ನುವಂತಹ ರೀತಿಯಲ್ಲಿ ಎಲ್ಲರೂ ಕಾಯ್ತಾ ಇದ್ರು. ಈ ದಿವಸ ಮಾರ್ಚ್ 10 ನಾವೆಲ್ಲ ಆಡಲಿಕ್ಕೆ ಬಹಳಷ್ಟು ಉತ್ಸಾಹದಿಂದ ಇದ್ದೇವೆ. ಕಳೆದ 15 ದಿನಗಳಿಂದ ನಮ್ಮೆಲ್ಲ ಸದಸ್ಯರು ಕಾರ್ಕಳದ ಬೇರೆ ಬೇರೆ ಮೈದಾನಗಳಲ್ಲಿ ಅಭ್ಯಾಸ ಪಂದ್ಯದಲ್ಲಿ ತೊಡಗಿ ನೀವೆಲ್ಲ ಅತ್ಯುತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿದ್ದೀರಿ. ಈ ದಿವಸ ಜಿಜ್ಜಾತಿಜ್ಜಿನ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಈ ಕ್ರೀಡಾಕೂಟದ ಮೂಲಕ ನಾವು ಒಬ್ಬರನ್ನು ಒಬ್ಬರು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಸ್ನೇಹ ಬಾಂಧವ್ಯ ಉಳಿಯುತ್ತದೆ ಮತ್ತು ಸಂಘದ ಏಳಿಗೆಗೆ ಇದು ಪೂರಕವಾಗ್ತದೆ ಅಂತ ಹೇಳುತ್ತಾ ಈ ಕ್ರೀಡಾಕೂಟವನ್ನು ಬಹಳ ಅತ್ಯುತ್ತಮವಾಗಿ ಆಯೋಜಿಸಿರುವಂತಹ ಕಾರ್ಕಳ ವಲಯದ ಅಧ್ಯಕ್ಷರಾದ ಸುಶೀಲ್ ಅವರಿಗೆ ಹಾಗೂ ಕ್ರೀಡಾ ಕಾರ್ಯದರ್ಶಿಗಳಾಗಿರುವಂತಹ ವಿಜಯ ಹನಿ ಅವರಿಗೆ, ನವೀದ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ಇದೇ ವೇಳೆ ಮಾತನಾಡಿದ ರೊಟೇರಿಯನ್ ಜಾನ್ ಆರ್ ಡಿ ಸಿಲ್ವಾ ಅವರು, ಛಾಯಾಗ್ರಾಹಕರು ಬಹು ಒತ್ತಡದ ಕಾರ್ಯವನ್ನ ನಿರ್ವಹಿಸುವವರು. ಅದರ ಮಧ್ಯೆಯೂ ಇಂತಹ ಪಂದ್ಯಾಟವನ್ನ ನಡೆಸುವಂತದ್ದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಅಥವಾ ನಮ್ಮ ವಹಿವಾಟು ಒಳ್ಳೆಯದಾಗಬೇಕಿದ್ರೆ ಅದಕ್ಕೆ ಒಂದು ರೀತಿಯ ಅಸೋಸಿಯೇಷನ್ ಬೇಕು. ಯಾವ ಏಕಾಂಗಿಯಾಗಿ ಯಾವ ಸಂದರ್ಭದಲ್ಲೂ ಸಹ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನಾದ್ರೂ ಸಹ ನಮ್ಮ ಈಗ ವ್ಯವಹಾರ ಉದ್ಯಮದಲ್ಲಿ ಇರ್ಬೋದು, ನಾವು ಏನಾದರೂ ಸಹ ಅದನ್ನು ಸಾಧನೆ ಮಾಡಿದರೆ ಅದು ನಮ್ಮ ಸಂಘಟನೆಯಿಂದ. ನಮ್ಮದು ಇಂಡಸ್ಟ್ರಿ ಉದ್ಯಮಗಳಿವೆ, ಉದ್ಯಮಕ್ಕೆ ಒಂದು ಸಣ್ಣ ಕೈಗಾರಿಕೆ ಸಂಘ ಅಂತ ಇದೆ. ಇದರ ಮುಖಾಂತರ ನಾವು ಹೋದ ತಕ್ಷಣ ಮಾತ್ರ ನಮ್ಮ ಏನು ನ್ಯಾಯ ಇದೆ, ನಮ್ಮ ಏನು ಬೇಡಿಕೆ ಇದೆ ಇದಕ್ಕೆ ಅಲ್ಲಿ ಜಯ ಸಿಗ್ತದೆ. ಇದು ಬಹಳ ಒಂದು ಒಳ್ಳೆಯ ಸಂಗತಿ. ನೀವು ಫೋಟೋಗ್ರಾಫರ್ ಅಸೋಸಿಯೇಷನ್ ಯಾವಾಗಲೂ ಸಹ ಬ್ಯುಸಿ ಇರ್ತೀರಿ. ಇಡೀ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಆರಂಭದಿಂದ ಬಂದು ಕೊನೆಯ ತನಕ ಇರುವ ಎಲ್ಲ ಒತ್ತಡಗಳು, ಕೆಲವು ಸಲ ಊಟ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಸಹ ನೀವು ಇಂಥ ಒಂದು ಕ್ರೀಡೆಗೆ ಇವತ್ತು ಒತ್ತು ಕೊಟ್ಟು ಇಂಥ ಒಂದು ವಲಯ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ. ಇದು ಏನು ನಿಮ್ಮ ಉದ್ದೇಶ ಇದೆ, ಇದು ಭಗವಂತನು ಈಡೇರಿಸಲಿ. ನಿಮ್ಮ ಕಾರ್ಕಳ ವಲಯದ ಅಧ್ಯಕ್ಷರಾದ ಟಿವಿ ಸುಶೀಲ್ ಕುಮಾರ್ ಶುಭ ಹಾರೈಸಿದ್ರು. ಪ್ರಸಾದ್ ಐಸಿರ ಕಾರ್ಯಕ್ರಮವನ್ನು ನಿರೂಪಿಸಿ ಧನ್ಯವಾದ ಸಮರ್ಪಿಸಿದ್ರು. ವೇದಿಕೆಯಲ್ಲಿ ಪ್ರಸನ್ನ ಶೆಟ್ಟಿ, ತಾರ್ನಾಥ್ ಪೂಜಾರಿ, ವಿಜಯ ಹನಿ, ಕಾರ್ಯದರ್ಶಿ ಪ್ರಸನ್ನ ಹೆಗ್ಡೆ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.